ಹೈಕಮಾಂಡ್ ನಾಯಕರ ಸಭೆ ಬೆನ್ನಲ್ಲೇ ಸಿಎಂ ಸಿದ್ದು, ಡಿಸಿಎಂ ಡಿಕೆಶಿ ಹಾಗೆ ಸಚಿವರು, ಶಾಸಕರು ಸಭೆ ನಡೆಸಲು ಮುಂದಾಗಿದ್ದಾರೆ. ದೆಹಲಿಯಲ್ಲಿ ನಡೆದ ಕಾಂಗ್ರೆಸ್ ಸಭೆಯಲ್ಲಿ ರಾಹುಲ್ ಗಾಂಧಿ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಗೆ ಜೊತೆಗೆ ಲಂಚ ಮುಕ್ತ ಶುದ್ಧ ಆಡಳಿತ ನಡೆಸಲು ಸೂಚನೆ ಕೊಟ್ಟಿದ್ದಾರೆ. ಶೂನ್ಯ ಭ್ರಷ್ಟಾಚಾರ ಮುಕ್ತ ಸರ್ಕಾರ ನೀಡಬೇಕು. ಯಾರೇ ಶಾಸಕರು, ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರಂತೆ. ಎಲ್ಲಾ ವಿಚಾರದ ಹಿನ್ನೆಲೆ ಬೆಂಗಳೂರಿಗೆ ಬಂದಂತಹ ಬಳಿಕ ಸಭೆ ನಡೆಸಲು ಸಿಎಂ, ಡಿಸಿಎಂ ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಈಶ್ವರ್ ಖಂಡ್ರೆ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಪಾಲಿಕೆ ಸದಸ್ಯ ರಾಜು ಜಾನಿ ಅವರು ಕಲಬುರಗಿ ನಗರದ ಅಶೋಕ ಪೊಲೀಸ್ ಠಾಣೆಯಲ್ಲಿ ಆರ್ಗ ಜ್ಞಾನೇಂದ್ರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ಆರ್ಗ ಜ್ಞಾನೇಂದ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಮೈ ಬಣ್ಣದ ಕುರಿತು ಆಕ್ಷೇಪಾರ್ಹ ಹೇಳಿಕೆ ಕೊಟ್ಟಿದ್ದರು. ಆರ್ಗ ಜ್ಞಾನೇಂದ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆ ಆರ್ಗ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉಡುಪಿ ವಿಡಿಯೋ ವಿವಾದ ಸಂಬಂಧ ಸರ್ಕಾರದಿಂದ ಸೂಕ್ತ ತನಿಖೆ ಆಗದ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದ ಬಿಜೆಪಿ ನಾಯಕರು ಹೋರಾಟ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸರ್ಕಾರದ ವಿರುದ್ಧ ಇವತ್ತು ರಾಜ್ಯಪಾಲರಿಗೆ ದೂರು ನೀಡಲು ಮುಂದಾಗಿದ್ದಾರೆ. ಇವತ್ತು ಮಧ್ಯಾಹ್ನ 12:30ಕ್ಕೆ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಕರಾವಳಿ ಪರಿಷತ್ ಸದಸ್ಯರು ಹಾಗೂ ಶಾಸಕರ ನಿಯೋಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿಯಾಗಿ ಪ್ರಕರಣ ಸಂಬಂಧ ಸೂಕ್ತ ತನಿಖೆಗೆ ಒತ್ತಾಯಿಸಲಿದ್ದಾರೆ. ಇತ್ತ ಬಿಜೆಪಿಯ ಎಸ್ಸಿ ಮೋರ್ಚಾ ನಾಯಕರು ಇವತ್ತು ಬೆಳಗ್ಗೆ 11 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದೆ. ಉಡುಪಿ ಕಾಲೇಜಿನ ವಿಡಿಯೋ ಪ್ರಕರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿ ನಿನ್ನೆ ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದಿಂದ ಪ್ರತಿಭಟನೆ ಮಾಡಲಾಯಿತು. ಜೋಡುಕಟ್ಟೆಯಿಂದ ಕೃಷ್ಣಮಠದ ಪಾರ್ಕಿಂಗ್ವರೆಗೆ ಬೃಹತ್ ರ್ಯಾಲಿ ನಡೆಸಲಾಯಿತು. ಸಮಾವೇಶದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪ್ವೇಲ್, ಸನಾತನ ಹಿಂದೂ ಸಂಸ್ಕೃತಿ ನಾಶ ಮಾಡಲು ರಾಕ್ಷಸಿಯರು ಬಂದಿದ್ರು. ಈಗ ಜಿಹಾದಿ ರಾಕ್ಷಸಿಯರ ಮೂಲಕ ಹಿಂದೂ ಹೆಣ್ಮಕ್ಕಳ ಮಾನ ತೆಗೆಯಲು ಬಂದಿದ್ದಾರೆ ಅಂತ ಹೇಳಿದರು. ಹಿಂದೂ ತಾಯಂದಿರು ಎಚ್ಚರ ಆಗಬೇಕು. ಸೌಟು ಪೊರಕೆ ಹಿಡಿಯುವ ಕೈಯಲ್ಲಿ ಶಸ್ತ್ರಾಸ್ತ್ರ ಹಿಡಿರಿ. ಅನ್ಯಾಯವಾದಾಗ ತಲವಾರು, ಕತ್ತಿ ಹಿಡಿಯಲು ರೆಡಿಯಾಗಿ ಅಂತ ಹೇಳಿದ್ದಾರೆ. ಕೈಯಲ್ಲಿ ಸೌಟು ಹಿಡ್ಕೊಂಡು ಅಡಿಗೆ ಮಾಡ್ತೀವಿ. ಮನೆಯಲ್ಲಿ ಸ್ವಚ್ಛತೆ ಮಾಡಬೇಕಾದ್ರೆ ಇಳಿಸುಡಿ ಗುಡಿ ಕೊಟ್ಕೊಂಡು ನಾವು ಸ್ವಚ್ಛತೆ ಮಾಡ್ತೀವಿ. ಆದ್ರೆ ನಮ್ಮ ಇದೇ ಊರಲ್ಲಿ ನಮ್ಮ ಕಣ್ಣೆದುರು ನಮ್ಮ ಹೆಣ್ಮಕ್ಕಳಿಗೆ ಈ ರೀತಿಯ ತೊಂದರೆ ಆದಾಗ ಸೌಟು ಹಿಡಿದಂತ ಕೈಯಲ್ಲಿ ತಾವು ಶಸ್ತ್ರವನ್ನು ಹಿಡಿಯಿರಿ, ತಲವಾರನ್ನು ಹಿಡಿಯಿರಿ ಅಥವಾ ಕತ್ತಿಯನ್ನು ಬೇಕಾದರೂ ಹಿಡಿಯಿರಿ. ನಮ್ಮ ಹೆಣ್ಣು ಮಕ್ಕಳ ತಂಟೆಗೆ ಯಾರಾದರೂ ಬಂದರೆ ನಾವು ಸುಮ್ಮನೆ ಕೂರುವುದಿಲ್ಲ ಎಂಬಂತ ಎಚ್ಚರಿಕೆಯನ್ನು ತಾಯಂದಿರು ಇವತ್ತು ಕೊಡಬೇಕಾಗಿದೆ ಬಂಧುಗಳೇ. ಚಿತ್ರದುರ್ಗದ ಕವಾಡಿಗರಹಟ್ಟಿಯಲ್ಲಿ ಕಲುಷಿತ ನೀರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಎಸ್ಎಲ್ ವರದಿ ನೀಡಿದೆ. ಎಫ್ಎಸ್ಎಲ್ ವರದಿಯ ಪ್ರಕಾರ ನೀರಿನಲ್ಲಿ ಯಾವುದೇ ವಿಷಕಾರಿ ಅಂಶ ಪತ್ತೆಯಾಗಿಲ್ಲ ಅಂತ ಉಲ್ಲೇಖ ಆಗಿದೆ. ನಿನ್ನೆಯೂ ಲ್ಯಾಬ್ ವರದಿಯಲ್ಲೂ ಇದೇ ರೀತಿ ರಿಸಲ್ಟ್ ಬಂದಿತ್ತು. ಕಾಲರಾಗಿ ಕಾರಣವಾಗುವ ಸೂಕ್ಷ್ಮಾಣು ಜೀವಿಗಳು ಪತ್ತೆಯಾಗಿರುವ ಬಗ್ಗೆ ವರದಿ ಬಂದಿತ್ತು. ಕವಾಡಿಗರಹಟ್ಟಿ ಬಡಾವಣೆಗೆ ಮಾದಾರ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಈ ವೇಳೆ ಮಾತನಾಡಿದ ಶ್ರೀಗಳು, ಈ ದುರಂತ ಸಂಭವಿಸಬಾರದಿತ್ತು, ಆದರೆ ನಡೆದಿದೆ. ಆಸ್ಪತ್ರೆಯಲ್ಲಿ ಕೆಲವರು ಚಿಕಿತ್ಸೆ ಪಡೆದಿದ್ದಾರೆ. ಯಾರಿಗೂ ಪ್ರಾಣಾಪಾಯ ಆಗದಿರಲಿ ಅಂತ ಪ್ರಾರ್ಥಿಸೋಣ. ಸರ್ಕಾರ ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸಬೇಕು. ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ತನಿಖೆ ನಡೆಸಬೇಕು ಅಂತ ಮಾದಾರ ಶ್ರೀಗಳು ಒತ್ತಾಯ ಮಾಡಿದ್ದಾರೆ. ಘಟನೆಯಲ್ಲಿ 3 ಜನ ಅಮಾಯಕರು ಬಲಿಯಾಗಿದ್ದಾರೆ. ಮತ್ತೊಬ್ಬರು ಸ್ವಲ್ಪ ಸುಸ್ತಾಗಿದ್ದಾರೆ. ಅವ್ರಿಗೇನೂ ಆಗಬಾರ್ದು ಅಂಥೇಳಿ ನಾವು ಪ್ರಾರ್ಥನೆ ಕೂಡ ಮಾಡ್ಕೊಳ್ಳೋಣ. ಆಗಿರುವಂಥ 3 ಜನ ದುರ್ದೈವಿ ಕುಟುಂಬದ ಮನೆಗಳಿಗೆ ಸರ್ಕಾರದಿಂದ ಏನು ಸೌಲಭ್ಯಗಳು ಬರಬೇಕು ಅದನ್ನೆಲ್ಲದನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಭೇಟಿ ಕೊಟ್ಟಿದ್ದಾರೆ. ತಾತ್ಕಾಲಿಕವಾಗಿರುವಂಥ ಪರಿಹಾರ ಮತ್ತು ಹೇಗೆ ಅಂಥೇಳಿ ಎಲ್ಲದನ್ನೂ ಕೂಡ ಒಂದು ಜಿಲ್ಲಾಡಳಿತಕ್ಕೆ ಮನವಿ ಮತ್ತು ಒತ್ತಾಯವನ್ನು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿ. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ಸಿಟಿ ರವಿ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ.
ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಿರುವ ಸಿಟಿ ರವಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೊಕ್ಕೊಟ್ಟ ಬಳಿಕ ನಡ್ಡಾ ಭೇಟಿ ಮಾಡಿದ್ದಾರೆ. ನಡ್ಡಾ ಜೊತೆಗಿನ ಸಿಟಿ ರವಿ ಮಾತುಕತೆ ಕುತೂಹಲ ಮೂಡಿಸಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಿಟಿ ರವಿ ಹೆಸರು ಸೂಚಿಸುವ ಬಗ್ಗೆ ನಡ್ಡಾ ಕೊಟ್ರ ಸುಳಿವು ಅನ್ನೋ ಕುತೂಹಲವೂ ಮೂಡಿದೆ. ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿದೆ. ಬಿಬಿಎಂಪಿಯ ಎಲ್ಲಾ ವಲಯಗಳ ಆರ್ಒ, ಎಆರ್ಒ, ಎಡಿಟಿಪಿ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. 45 ಕಡೆಗಳಲ್ಲಿ ದಾಳಿ ಮಾಡಿರೋ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ರಾಜಾಜಿನಗರದ ಬಿಬಿಎಂಪಿ ಆರ್ಒ ಕಚೇರಿ ಮೇಲೆ ಖುದ್ದು ಲೋಕಾಯುಕ್ತ ಬಿಎಸ್ ಪಾಟೀಲ್ ದಾಳಿ ಮಾಡಿದರು. ಕಂದಾಯ ಕಚೇರಿಯಲ್ಲಿ ಕಡತಗಳ ಪರಿಶೀಲಿಸಿದರು. ಅರ್ಜಿ ಸಲ್ಲಿಸುವವರಿಗೆ ಫೋನ್ ಮಾಡಿದರು. ಬಿಬಿಎಂಪಿ ಅಧಿಕಾರಿಗಳು ಲಂಚ ಕೇಳಿದ್ರಾ ಅಂತ ವಿಚಾರಿಸಿದರು. ನಗದು ನಮೂದು ಮಾಡಿರುವ ಬಗ್ಗೆ ಯಾವುದೇ ದಾಖಲೆ ಒದಗಿಸದ ಹಿನ್ನೆಲೆಯಲ್ಲಿ ಗರಂ ಆದರು. ಅಪ್ಲಿಕೇಶನ್ಸ್ ಅಟೆಂಡ್ ಮಾಡದೇ ಇರುವಂತಹ ಅಪ್ಲಿಕೇಶನ್ಸ್ ಸೀಸ್ ಮಾಡಂತ ಹೇಳಿದೀವಿ. ಸೀಸ್ ಮಾಡ್ಕೊಂಡು ತಗೊಂಡ್ಬರ್ತಾರೆ. ಅದರ ಹಿಂದೆ ಯಾಕೆ ಮಾಡಿಲ್ಲ, ಇಲ್ಲಿವರೆಗೂ ಅದು ಯಾಕೆ ಪ್ರೊಸೆಸ್ ಆಗಿಲ್ಲ ಅನ್ನೋದನ್ನ ಕಂಡು ಹಿಡಿತೀವಿ, ಆಕ್ಷನ್ ತಗೊಳ್ತೀವಿ. ಇಂಪಾರ್ಟೆಂಟು ಕ್ಯಾಶ್ ರಿಜಿಸ್ಟ್ರು ಮೇಂಟೈನ್ ಮಾಡಿಲ್ಲ. ಯಾವುದೇ ಒಬ್ಬ ಆಫೀಸರ್ ಒಳಗಡೆ ಬರಬೇಕು ಆಫೀಸಲ್ಲಿ ಅಂತಂದ್ರೆ ಅವನ ಹತ್ರ ಏನು ದುಡ್ಡಿದೆ ಎಷ್ಟಿದೆ ಮೊದಲು ರೆಕಾರ್ಡ್ ಮಾಡಬೇಕು. ಆ ನಂತರ ಹೋಗುವಾಗೂ ಏನು ದುಡ್ಡಿದೆ ಅಂತ ಇದು ಗವರ್ಮೆಂಟ್ ಆರ್ಡರ್ ಇದೆ, ಎಲ್ಲ ಆಫೀಸ್ಗಳಲ್ಲಿ ಫಾಲೋ ಮಾಡ್ತಕ್ಕದ್ದು. ಇವರು ಯಾರು ಈಗ ನಾವು ಎಷ್ಟು ವಿಸಿಟ್ ಮಾಡಿದೀವಿ ಅಷ್ಟು ಆಫೀಸ್ನಲ್ಲಿ ಮೇಂಟೈನ್ ಮಾಡಿಲ್ಲ. ಬಳಿಕ ವಿಜಯನಗರದ ಕಂದಾಯ ಕಚೇರಿಗೆ ಪಾಟೀಲ್ ಭೇಟಿ ನೀಡಿದರು. ಕಚೇರಿಯ ಕಡತಗಳನ್ನು ಪರಿಶೀಲಿಸಿದರು. ತಿರುಪತಿ ಲಡ್ಡು ತಯಾರಿಸಲು ಕೆಎಂಎಫ್ ತುಪ್ಪ ಕೊಡಲು ಮುಂದಾಗಿದೆ. ಲಡ್ಡುಗೆ ತುಪ್ಪದ ವಿವಾದ ಹೆಚ್ಚಾದ ಬೆನ್ನಲ್ಲೇ ಕೆಎಂಎಫ್ ಅಧ್ಯಕ್ಷರು ಟಿಟಿಡಿಗೆ ಪತ್ರ ಬರೆದಿದ್ದಾರೆ. ಈ ಮೂಲಕ ಎಲ್ಲ ವಿವಾದಗಳಿಗೂ ಕೆಎಂಎಫ್ ತೆರೆ ಎಳೆದಿದೆ. ತಿರುಪತಿ ದೇವಾಲಯಕ್ಕೆ ತುಪ್ಪ ಕೊಡ್ತೀವಿ ಅಂತ ಕೆಎಂಎಫ್ ಹೇಳಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೆಎಂಎಫ್ ಎಂಡಿ ಜಗದೀಶ್, ಸ್ವಾಮಿಗೆ ಭಕ್ತಿ ರೂಪದಲ್ಲಿ ಕೆಎಂಎಫ್ ತುಪ್ಪ ಸರಬರಾಜು ಮಾಡ್ತಿತ್ತು, ಹೀಗಾಗಿ ಈ ಸಲ ಸರಬರಾಜು ಮಾಡಲು ನಾವು ರೆಡಿ ಅಂತ ಪತ್ರ ಬರೆದಿದ್ದೇವೆ ಅಂತ ಹೇಳಿದರು. ಮನೆಯವರ ಮೇಲಿನ ಸೇಡಿಗೆ ಮಕ್ಕಳ ಮೇಲೆ ದ್ವೇಷ ಸಾಧಿಸಿರುವ ಘಟನೆ ದೇವನಹಳ್ಳಿ ತಾಲೂಕಿನ ದೊಡ್ಡಸಣ್ಣೆ ಗ್ರಾಮದಲ್ಲಿ ನಡೆದಿದೆ. ನಿದ್ದೆ ಇದ್ದು ಹೊರಗಡೆ ಬರ್ತಿದ್ದ 10 ವರ್ಷದ ಮಗುವಿಗೆ ಬಲವಂತವಾಗಿ ವಿಷ ಕುಡಿಸಿದ್ದಾರೆ ದುರುಳರು. ಅಲ್ಲಿಂದ ಎಸ್ಕೇಪ್ ಕೂಡ ಆಗಿದ್ದಾರೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಪಂಚಾಯಿತಿ ಅಧ್ಯಕ್ಷ ಚುನಾವಣೆ ಸೇಡಿನಿಂದ ಈ ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಅವ್ರ ಅಮ್ಮ ಐಟಿ ಕಳ್ಸ್ಬಿಟ್ಟು ಅಲ್ಲಿ ಒಗ್ಗಟ್ಬಿಟ್ಟು ಅಲ್ಲೇ ಇಟ್ಕೊಂಡು ಅಲ್ಲವೇ ನಾನು ಬಡ ಕೊಟ್ಟಾಗ ಆ ಭಾಗ ಕಳ್ಸ್ಬಿಟ್ಟು ಬೇಕಾದ್ರೆ ಡಿಪ್ ಕಳಿಸು ಅಂತ ಹೇಳ್ತಾ ಇದ್ರು. ಇಬ್ರು ಬಂದು ಮಗುಕ ಹೇಗೆ ನಾಡ ಬಾಂಬ್ ಸಿಡಿದು ಯುವಕನ ಕೈಗೆ ಗಾಯವಾಗಿರೋ ಘಟನೆ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಹಾರೋಬೆಲೆ ಗ್ರಾಮದಲ್ಲಿ ನಡೆದಿದೆ. 27 ವರ್ಷದ ಸಚಿನ್ ಕುಮಾರ್ಗೆ ಗಾಯವಾಗಿದೆ. ಹಂದಿ ಬೇಟೆಯಾಡಲು ಮನೆಯಲ್ಲೇ ತಯಾರಿಸಿ ಇಟ್ಟಿದ್ದ ನಾಡ ಬಾಂಬ್ ಸ್ಫೋಟವಾಗಿದ್ದು ಯುವಕನ ಕೈ ಬೆರಳುಗಳು ಛಿದ್ರವಾಗಿದೆ. ಗಾಯಗೊಂಡ ಯುವಕನಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮಳೆಗೆ ತೆರವು ಕಂಡು ಕಟಿಂಗ್ ಶಾಪ್ ಮಾಲೀಕ ಬಿಕ್ಕಿ ಹತ್ತಿದ್ದಾನೆ. ಈ ಘಟನೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಡಿಎನ್ ದೊಡ್ಡಿ ಗ್ರಾಮದಲ್ಲಿ ನಡೆದಿದೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ 10 ವರ್ಷಗಳಿಂದ ಸ್ಥಳೀಯರು ಅಂಗಡಿಗಳನ್ನು ಇಟ್ಕೊಂಡಿದ್ರು. ನೋಟಿಸ್ ನೀಡದೆ ಏಕಾಏಕಿ ರಸ್ತೆ ಬದಿ ಅಂಗಡಿಗಳನ್ನು ಜೆಸಿಬಿ ಮೂಲಕ ಗ್ರಾಮ ಪಂಚಾಯತ್ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಜೆಸಿಬಿ ತೆರವು ಕಾರ್ಯಾಚರಣೆ ವೇಳೆ ಮಳಿಗೆ ತೆರವು ಮಾಡುವುದನ್ನು ಕಂಡು 16 ವರ್ಷಗಳಿಂದ ಕ್ಷೌರಿಕ ವೃತ್ತಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಂತಹ ಸುರೇಶ್ ಬಿಕ್ಕಿ ಹತ್ತಿದ್ದಾರೆ. ಮಳಿಗೆಯವರ ವಿರೋಧದ ನಡುವೆ ಮಾಲೂರು ಪೊಲೀಸರು ಬಂದೋಬಸ್ತ್ನಲ್ಲಿ 20ಕ್ಕೂ ಹೆಚ್ಚು ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ. ದೇವಸ್ಥಾನದಲ್ಲಿ ಕಳ್ಳತನ ಮಾಡಲು ಬಂದ ಕಳ್ಳನೋರ್ವ ಸಿಸಿ ಕ್ಯಾಮೆರಾಗಳನ್ನು ನೋಡಿ ಕಕ್ಕಾಬಿಕ್ಕಿಯಾದ ಘಟನೆ ಯಾದಗಿರಿಯ ಸುರಪುರ ನಗರದ ತಿಮ್ಮಾಪುರದಲ್ಲಿರುವ ಅಂಬಾಭವಾನಿ ದೇವಸ್ಥಾನದಲ್ಲಿ ನಡೆದಿದೆ. ಸಿಸಿಟಿವಿ ನೋಡಿ ಎಸ್ಕೇಪ್ ಆಗಿದ್ದು ನಂತರ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ರಾತ್ರೋರಾತ್ರಿ ದೇವಸ್ಥಾನಕ್ಕೆ ಬಂದು ಕಳ್ಳತನಕ್ಕೆ ಮುಂದಾಗಿದ್ದ ಕ್ಯಾಮೆರಾಗಳ ದೃಶ್ಯವನ್ನ ಆಧರಿಸಿ ಕಳ್ಳತನಕ್ಕೆ ಬಂದಿದ್ದ ರೂಪೇಶ್ನನ್ನ ಸುರಪುರ ಪೊಲೀಸರು ಬಂಧಿಸಿದ್ದಾರೆ.
ರಾಮನಗರದಲ್ಲಿ ಆಸ್ತಿಗಾಗಿ ಎರಡು ಸಮುದಾಯಗಳ ನಡುವೆ ಭಾರೀ ಫೈಟ್ ನಡೆದಿದೆ. ಹೊನ್ನಾಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ವಿಚಾರದಲ್ಲಿ ಗಲಾಟೆ ನಡೆದಿದೆ. ಮೂವರು ಮಹಿಳೆಯರ ಜೊತೆ ವ್ಯಕ್ತಿಯೊಬ್ಬ ಮಾರಾಮಾರಿ ನಡೆಸಿದ್ದಾನೆ. ಮಹಿಳೆಯರು ಕೂಡ ವ್ಯಕ್ತಿಯನ್ನು ಹಿಡಿದು ಥಳಿಸಿದ್ದಾರೆ. ದಲಿತ ಸಮುದಾಯದ ಮೇಲೆ ಹಲ್ಲೆ ನಡೆದಿರುವುದಾಗಿ ಕೇಸ್ ದಾಖಲಾಗಿದೆ. ಬಿಡ